ಹಾಯ್ ಎಲ್ಲೋ ನೀವು ನೋಡ್ತಾ ಇದ್ದೀರಾ GLV ಕ್ಲಾಸಸ್. ನಾನು ನಿಮ್ಮ ವೀಣಾ ಕಿರಣ್. ಇಂದಿನ ವಿಡಿಯೋದಲ್ಲಿ ನೀವು ಯಾರ್ಯಾರು ಹೈಸ್ಕೂಲ್ ಟೀಚರ್ ಇದ್ದೀರಾ ಅವರು ನೀವು PU ಕಾಲೇಜ್ಗೆ ಬಡ್ತಿ ಹೊಂದ್ಬೇಕು ಅಂತ ಕಾಯ್ತಾ ಇದ್ರೆ, ವೇಟ್ ಮಾಡ್ತಾ ಇದ್ರೆ, ಸೊ ಆ ಸಮಯ ಈಗ ಬಂದಿದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನೀವು ಅಪ್ಲಿಕೇಶನ್ ಹಾಕ್ಬೇಕು, ಎಕ್ಸಾಮ್ ಬರಿಬೇಕು. ನೀವು 50 and above ಸ್ಕೋರ್ ಮಾಡಿದ್ರೆ ಖಂಡಿತ ನಿಮ್ಗೆ ಪ್ರಮೋಷನ್ ಫಿಕ್ಸ್. ಸೊ ಈಗ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಯಾರಿಗೆ? ಸರ್ಕಾರಿ ಪ್ರೌಢಶಾಲೆ ಸಹ ಶಿಕ್ಷಕ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೃಂದದ ಹುದ್ದೆಗೆ ಬಡ್ತಿ ನೀಡಲು. ಸೊ ಇದು ಪ್ರಮೋಷನ್ಗೋಸ್ಕರ ನಡೆಸ್ತಿರ್ತಕ್ಕಂತಹ ಎಕ್ಸಾಮು. ನಾನ್ ಕಂಡಾಗೆ ಫಸ್ಟ್ ಟೈಮ್ ಐ ಥಿಂಕ್ ಪ್ರಮೋಷನ್ಗೋಸ್ಕರ ಎಕ್ಸಾಮ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಅಂತಿಮ ಅರ್ಹತಾ ಪಟ್ಟಿಯನ್ನ ನೀಡುವ ಕುರಿತು ಪರೀಕ್ಷೆ ನಡೆಸಿ ಅಂತಿಮ ಅರ್ಹತಾ ಪಟ್ಟಿಯನ್ನ ನೀಡಬೇಕು ಅಂತ ಅಂದ್ಬಿಟ್ಟು ಅಧಿಸೂಚನೆ ಹೊರಡಿಸಿದ್ದಾರೆ. ಸೊ ಇದು ಪ್ರೋಸೆಸ್ ಬೇಗ ಮಾಡ್ತಾರೆ. ಮೇ ಬಿ ನೆಕ್ಸ್ಟ್ ಜೂನ್ ಅಷ್ಟರಲ್ಲಿ ಪ್ರೋಸೆಸ್ ನ ಮುಗಿಸ್ಬೋದು. ಬನ್ನಿ ಈ ಪ್ರಮುಖ ದಿನಾಂಕಗಳೇನೇನಿದೆ ನೋಡೋಣ. ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನ 29, ಇದೇ ಡಿಸೆಂಬರ್ 29ನೇ ತಾರೀಕು. ಇವಾಗ ಏನ್ ಈ ಡಿಸೆಂಬರ್ ನಡೀತಾ ಇದೆ, ಇವತ್ತು ಡೇಟು 8 ಇದೆ. ಇದೇ ಡಿಸೆಂಬರ್ 29ನೇ ತಾರೀಕಿನಿಂದ ಜನವರಿ 28ನೇ ತಾರೀಕಿನವರೆಗೂ ಅರ್ಜಿ ಹಾಕೋದಕ್ಕೆ, ಅಂದ್ರೆ 1 ತಿಂಗಳ ಕಾಲ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಸೊ ಪರೀಕ್ಷೆ ಆಫ್ಲೈನ್ ಆನ್ಲೈನ್? ಆಫ್ಲೈನ್ ಇರುತ್ತೆ. ಅಂದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಪರೀಕ್ಷೆ ಬರಿಬೇಕು. ಯಾವತ್ತಿರುತ್ತೆ ಅನ್ನೋದು ಹೇಳಿದ್ದಾರೆ. 22 ಫೆಬ್ರವರಿ 2026, ಫೆಬ್ರವರಿ 22. ಅವಾಗ ಪ್ರಾಕ್ಟೀಸ್ ಪೇಪರ್ 3 ನಡೀತಿರುತ್ತೆ ಅನ್ಕೋತೀನಿ. ಐ ಥಿಂಕ್ ಪ್ರಾಕ್ಟೀಸ್ ಪೇಪರ್ 3 ವೇಟ್ ಮಾಡ್ತಿರ್ತೀವಿ. ಸೊ ಯಾವಾಗ ರಿಸಲ್ಟ್ ಕೊಡೋದು ಪ್ಲಸ್ ತಾವು ಓದ್ಕೊಳ್ಳೋದು ಎರಡೂ ಕೂಡ ಮುಖ್ಯ ಆಗುತ್ತೆ. ತಮಗೂ ಪರೀಕ್ಷೆ, ಮಕ್ಳಿಗೂ ಪರೀಕ್ಷೆ ಅನ್ನೋಂಗ್ ಆಗಿದೆ. ಸೊ ಪ್ರಶ್ನೆ ಪತ್ರಿಕೆ ಎಷ್ಟು ಅಂಕಗಳಿಗಿರುತ್ತೆ? 100 ಮಾರ್ಕ್ಸ್ ಇರುತ್ತೆ. ಆದ್ರೆ ಆಬ್ಜೆಕ್ಟಿವ್ ಅಲ್ಲ, ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಇಟ್ ಇಸ್ ನಾಟ್ ಟಿಕ್ ಅಂಡ್ ಕಮ್, ಟಿಕ್ ಮಾಡಿ ಬರೋದಲ್ಲ. ಅದಾಗಿದ್ರೆ ನೋಡೋಣ ಅಂತ ಅನ್ಬೋದಾಗಿತ್ತು. ಆದ್ರೆ ಇದು ಡಿಸ್ಕ್ರಿಪ್ಟಿವ್ ಇದೆ, ವಿವರಣಾತ್ಮಕವಾಗಿ ಬರಿಬೇಕು. 100 ಅಂಕಗಳಿಗೂ ಬರಿಬೇಕು. GPSTR HSTR ಗೆ ಅಟ್ಲೀಸ್ಟ್ ಶೇರಿಂಗ್ ಇದೆ, 50 ಮಾರ್ಕ್ಸ್ ಬರೀತಾರೆ. ಇಲ್ಲ ಹಂಗಲ್ಲ, 100 ಮಾರ್ಕ್ಸ್ ಬರಿಬೇಕು. ಓಕೆ, 6ನೇ ತಾರೀಕು ಬಿಡುಗಡೆ ಆಗಿರುವಂತದ್ದು. ಇದು ಅಧಿಸೂಚನೆ ಹೊರಡಿಸಿರೋದು ಹೊಸದು 6ನೇ ತಾರೀಕು. ಸೊ ಬನ್ನಿ ಇವಾಗ ನೀವು ಯಾರ್ಯಾರು ಬರಿಬಹುದು, ಯಾರಿಗೆ ಎಲಿಜಿಬಿಲಿಟಿ ಇದೆ, ಎಷ್ಟು ಮಾರ್ಕ್ಸ್ ಬಂದಿರ್ಬೇಕು, ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿರ್ಬೇಕು, PG ಅಲ್ಲಿ ನಿಮ್ಮ MA ಅಥವಾ MSc ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು, 7 ವರ್ಷ 10 ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋರು ಹಾಕ್ಬೋದಾ, ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿದೌಟ್ ಡಿಲೇ ಲೆಟ್ ಮಿ ಸ್ಟಾರ್ಟ್. ಸ್ನಾತಕೋತ್ತರ ಪದವಿಯಲ್ಲಿ 50ರಷ್ಟು ಅಂಕಗಳನ್ನು ಪಡೆದಿರುವ ಪದವಿ ಹಂತದಲ್ಲಿ ಅಧ್ಯಯನ ಮಾಡಿದ ಯಾವುದಾದರೂ ಐಚ್ಛಿಕ ವಿಷಯದ ಸ್ನಾತಕೋತ್ತರ ಪದವಿ. ಅಂದ್ರೆ ನೀವು ಪ್ರಸ್ತುತವಾಗಿ ಈಗ ನೀವು ಯಾವ ವಿಷಯವನ್ನ ಬೋಧಿಸ್ತಿದ್ದೀರೋ ಆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ MA ಅಥವಾ MSc ಆಗಿದ್ರೆ ಅಂತವ್ರು 50% ಸ್ಕೋರ್ ಮಾಡಿರ್ಬೇಕು ಆ PG ನಲ್ಲಿ, ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ. ಅಥವಾ ನೀವು ಕನ್ನಡ ಟೀಚ್ ಮಾಡ್ತಿರ್ತೀರಾ, ಆದ್ರೆ ಹಿಸ್ಟ್ರಿನಲ್ಲಿ MA ಮಾಡಿರ್ತೀರಾ ಅನ್ಕೊಳ್ಳೋಣ. ಸೊ ಈ ಹಿಸ್ಟ್ರಿನಲ್ಲಿ MA ಮಾಡಿದ್ದು 50% ಬಂದಿದ್ರೆ ನೀವು ಹಿಸ್ಟ್ರಿಗೆ ಹಾಕ್ಬೋದು. ಅಥವಾ ಸೋಶಿಯಾಲಜಿಯಲ್ಲಿ ನೀವು MA ಮಾಡಿದ್ದು 50% ಅಂಡ್ ಅಬೋ ಇದ್ರೆ, ಕನ್ನಡ ಟೀಚ್ ಮಾಡ್ತಿದ್ರು ಕೂಡ ಸೋಷಿಯಲ್ ಅಲ್ಲಿ ನೀವು MA ಮಾಡಿದ್ರೆ ಹಾಕ್ಬೋದು. ಅಥವಾ ಯಾವುದೇ ಸಬ್ಜೆಕ್ಟ್, ಸೈನ್ಸ್ನವರಾದ್ರೂ ಆಗಿರ್ಬೋದು, ನೀವು ಇಂಗ್ಲಿಷ್ ಟೀಚ್ ಮಾಡ್ತಿದ್ದು ಇನ್ಯಾವುದೋ ಕ್ವಾಲಿಟಿಯಲ್ಲಿ ನೀವು MA ಮಾಡಿದ್ರೆ 50% ಬಂದಿದ್ರೆ ನೀವು ಪೊಲಿಟಿಕಲ್ ಸೈನ್ಸ್ಗೆ ಅಪ್ಲೈ ಮಾಡ್ಬೋದು. ಈ ರೀತಿ ಇರುತ್ತೆ. ನಂತರ ಕನಿಷ್ಠ 10 ವರ್ಷಗಳ ಸೇವಾವಧಿ ಪೂರ್ಣಗೊಂಡಿರಬೇಕು. ಅಥವಾ ಅಂತಹ ಶಿಕ್ಷಕರು ಲಭ್ಯವಿಲ್ಲದಿದ್ದಲ್ಲಿ ಎಕ್ಸಾಮ್ ಮಾಡಿ ಫೈನಲ್ ಲಿಸ್ಟ್ ಅನ್ನ ಬಿಟ್ಟು ಆ ಸೀನಿಯಾರಿಟಿಯಲ್ಲಿ ಏನು ನಮ್ಗೆ ಪೋಸ್ಟಿಂಗ್ಸ್ ಅಂತ ಹಾಕಿದ್ದಾರೆ, ಆಯಾ ಸಬ್ಜೆಕ್ಟಿಗೆ ಆಯಾ ಪೋಸ್ಟಿಂಗ್ಸ್, ಈಗ ಮುಂದೆ ಹೇಳ್ತೀನಿ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಖಾಲಿ ಇದೆ ಅಂತ. ಆ ಪೋಸ್ಟಿಂಗ್ಸ್ಗೆ 10 ವರ್ಷ ಕಳೆದು ಎಕ್ಸಾಮ್ ಬರೆದಿದ್ದು 50 ಮೇಲೆ ಕನಿಷ್ಠ 50%, ಶೇಕಡ 50ರಷ್ಟು ಬಂದಿಲ್ಲ ಅಂತ ಸಂದರ್ಭದಲ್ಲಿ 7 ವರ್ಷಗಳ ಸೇವಾವಧಿಯನ್ನ ಪೂರ್ಣಗೊಳಿಸಿ, ಮತ್ತೆ ಅವರು ಕೂಡ B.Ed ಪದವಿ ಆಗಿರ್ಬೇಕು, ಮತ್ತೆ ಮುಂಬಡ್ತಿ ಹೊಂದೋದಕ್ಕೆ ಏನೇನ್ ಬೇಕು ಅಂದ್ರೆ PG ಆಗಿರ್ಬೇಕು. ಸೊ ಇದರ ಅನುಸಾರ ಇವರು ಕೂಡ ಎಕ್ಸಾಮ್ಗೆ ಅಪ್ಲೈ ಮಾಡಿರ್ಬೇಕು. ಈಗ ಎಕ್ಸಾಮ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೆದು 10 years and above ಆಗಿರೋಂಥವ್ರು ಸಿಕ್ಲಿಲ್ಲ, ರೆಕ್ರೂಟ್ ಮುಂಬಡ್ತಿ ಕೊಡೋದಕ್ಕೆ ಸಾಕಾಗಿಲ್ಲ ಅಂತಂದ್ರೆ 7 ವರ್ಷ ಪೂರ್ಣಾವಧಿಗೊಳಿಸಿ ಎಕ್ಸಾಮ್ ಅಲ್ಲಿ 50 and above ಸ್ಕೋರ್ ಮಾಡಿರ್ತಾರಲ್ಲ ಆ ಸಮಯದಲ್ಲಿ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ಅಂತ. ಓಕೆ, ಇದು ಒಂದು ಸೀನಿಯಾರಿಟಿ ಲಿಸ್ಟ್ ಬಿಟ್ಟಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನ ಉಪನ್ಯಾಸಕರ ಹುದ್ದೆಯ ಬಡ್ತಿಗೆ ಮಾತ್ರ, ಈ ಉಪನ್ಯಾಸಕರ ಈ ಹುದ್ದೆ ಬಡ್ತಿಗೆ ಮಾತ್ರ ಅನ್ವಯಿಸುವಂತೆ ಒಂದು ಸ್ಟೇಟ್ ಲೆವೆಲ್ ಸೀನಿಯಾರಿಟಿ ಲಿಸ್ಟ್ ಅನ್ನ ಬಿಟ್ಟಿರ್ತಾರೆ. ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿರ್ಬೇಕು. ಯಾರ ಹೆಸರು ಆ ಲಿಸ್ಟ್ ನಲ್ಲಿ ಇರುತ್ತೋ ಅಂತವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಅದು 10 years ಆದ್ರೂ ಆಗಿರ್ಲಿ, 7 years ಆದ್ರೂ ಆಗಿರ್ಲಿ. ಓಕೆ, ಸರಿ ಆಯ್ತು. ಈಗ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು
ತಗೊಂತಿದಾರಿ, ಎಷ್ಟೆಷ್ಟು ಪೋಸ್ಟ್ ಗಳಿಗೆ ಎಕ್ಸಾಮ್ ನಡೀತಿದೆ ಅಂತ ನೋಡೋಣ. ಕನ್ನಡಕ್ಕೆ 229 ಹೈಯೆಸ್ಟ್, ಇಂಗ್ಲಿಷ್ಗೆ 89, ಹಿಂದಿ 19, ಉರ್ದು 16, ಸಂಸ್ಕೃತ 10, ಇತಿಹಾಸ 59 ಮಾತ್ರ, ಅರ್ಥಶಾಸ್ತ್ರ 110 ಸೆಕೆಂಡ್ ಹೈಯೆಸ್ಟ್ ಇದೆ ಕನ್ನಡ ಬಿಟ್ರೆ. ನೆಕ್ಸ್ಟ್ ಭೂಗೋಳ ಶಾಸ್ತ್ರ ಅಂದ್ರೆ ಜಿಯೋಗ್ರಫಿ 20, ಸಮಾಜಶಾಸ್ತ್ರ ಸೋಶಿಯಾಲಜಿ ಓಕೆ ಇದು ಸೆಕೆಂಡ್ ಹೈಯೆಸ್ಟ್ ಇದೆ 146, ಸೋಶಿಯಾಲಜಿ ಸೆಕೆಂಡ್ ಹೈಯೆಸ್ಟ್, ಫಸ್ಟ್ ಕನ್ನಡ, ಸೆಕೆಂಡ್ ಸೋಶಿಯಾಲಜಿ, ಥರ್ಡ್ ಅರ್ಥಶಾಸ್ತ್ರ ಇದೆ. ನೆಕ್ಸ್ಟ್ ರಾಜ್ಯಶಾಸ್ತ್ರಕ್ಕೆ 55, ಪೊಲಿಟಿಕಲ್ ಸೈನ್ಸ್ಗೆ, ಮ್ಯಾಥ್ಸ್ 17, ಬಯಾಲಜಿ 19, ಕೆಮಿಸ್ಟ್ರಿಗೆ ಏನಿಲ್ಲ ಇಲ್ಲಿ. ಇಲ್ಲಿ ಸೈನ್ಸ್ ಸ್ಟ್ರೀಮ್ ಅವರಿಗೆ ಅವಕಾಶಗಳು ಕಡಿಮೆನೆ, ಸೈನ್ಸ್ ಸ್ಟ್ರೀಮ್ ಅವ್ರಿಗೆ ಇರೋದೇ ಇಷ್ಟು, ಅದು ಇಡೀ ಸ್ಟೇಟ್ ಅಲ್ಲಿ. ಓಕೆ, ಇನ್ನು ಆರ್ಟ್ಸ್ ಸ್ಟ್ರೀಮ್ ಅವ್ರಿಗೆ ಜಾಸ್ತಿ ಅವಕಾಶಗಳಿದೆ. ಓಕೆ, ಬಡ್ತಿ ಕೋಟಾದ ಖಾಲಿ ಹುದ್ದೆಗಳ ಸಂಖ್ಯೆ ಪರಿಷ್ಕರಣೆ ಒಳಪಟ್ಟಿರುತ್ತದೆ. ಅಂದ್ರೆ ಈ ಪಟ್ಟಿ ಏನಿದೆ ಇದು ಯಾವಾಗ ಬೇಕಾದ್ರೂ ಪರಿಷ್ಕರಣೆ ಆಗಬಹುದು. ಅಕಸ್ಮಾತ್ ನಿಮಗೆ ಬಡ್ತಿ ಕೊಡೋದಕ್ ಮುಂಚೆ ಇದನ್ನ ಪರಿಷ್ಕರಣೆ ಮಾಡಿ ಬೇಕಾದ್ರೆ ಹುದ್ದೆಗಳ ಸಂಖ್ಯೆ ಜಾಸ್ತಿ ಮಾಡಬಹುದು ಅಥವಾ ಕಡಿಮೆನು ಮಾಡಬಹುದು. ಪರಿಷ್ಕರಣೆ ಒಳಪಟ್ಟಿದೆ ಅಂತಾರೆ. ಓಕೆ, ಇದನ್ನ ಪರೀಕ್ಷೆ ನಡೆಸೋರು ಯಾರು? ಕೇಂದ್ರೀಕೃತ ದಾಖಲಾತಿ ಘಟಕ, CSC ಸೆಲ್ ಅಂತ ಇದೆಯಲ್ಲ, CSC ಸೆಲ್, ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್, ಅವರು ಬೆಂಗಳೂರಲ್ಲಿ ಇದೆಯಲ್ಲ, ಅವರು ಇದು ಎಕ್ಸಾಮ್ ಅನ್ನ ಮಾಡುವಂತದ್ದು. ಬೆಂಗಳೂರು KG ರಸ್ತೆ, ಶಾಲಾ ಶಿಕ್ಷಣ ಇಲಾಖೆ, ಸೆಂಟ್ರಲ್ ಜೂನಿಯರ್ ಕಾಲೇಜ್ ಆವರಣ, ಕಾವೇರಿ ಭವನದ ಎದುರು. ಸೊ ಷರತ್ತುಗಳು ಏನೇನು ಈಗ ಆಲ್ರೆಡಿ ಹೇಳಿದೀನಿ, ಇನ್ನೊಮ್ಮೆ ನೋಡೋಣ ಬನ್ನಿ. ಒಂದೇ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನ ಉಪನ್ಯಾಸಕರ ಹುದ್ದೆಯ ಬಡ್ತಿಗೆ ಮಾತ್ರ ಅನ್ವಯಿಸಿ ಹೊರಡಿಸಿರುತ್ತಾರೆ. ಈಗ ಆಲ್ರೆಡಿ ಜ್ಯೇಷ್ಠತಾ ಪಟ್ಟಿಯನ್ನ PUC ಲೆಕ್ಚರರ್ಸ್ ಗೆ ಸಂಬಂಧಪಟ್ಟಂತಹ ಜ್ಯೇಷ್ಠತಾ ಪಟ್ಟಿಯನ್ನ ಹೊರಡಿಸಿರ್ತಾರೆ ಹೈಸ್ಕೂಲ್ ಟೀಚರ್ಸ್ ಗೆ. ಆ ಪಟ್ಟಿಯಲ್ಲಿ ಇರುವ ಶಿಕ್ಷಕರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ಫಸ್ಟ್ ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿರ್ಬೇಕು. ಮತ್ತೆ ನಿಮ್ಮ ಕಾಯಂ ಪೂರ್ವ ಸೇವಾವಧಿ ತೃಪ್ತಿಕರ ಅಂತ ಘೋಷಣೆ ಆಗಿರ್ಬೇಕು, ಸಾಮಾನ್ಯ ಇದ್ರಲ್ಲಿ ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಮತ್ತೆ ನೀವು 10 ಇಯರ್ಸ್ ಆಗಿರ್ಬೇಕು, 50% ಇರ್ಬೇಕು MA ದಲ್ಲಿ, ಅಥವಾ 7 ಇಯರ್ಸ್ ಆಗಿರೋರು ಕೂಡ ಬರೀಬಹುದು. ನೆಕ್ಸ್ಟ್ 10 ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿದ, ಹೇಳಿದೆ ಆಲ್ರೆಡಿ 10 ವರ್ಷ ಆಗಿರ್ಬೇಕು, ಅವ್ರು ಲಭ್ಯ ಇಲ್ಲ ಅಂದ್ರೆ 7 ವರ್ಷ ಆಗಿರೋರ್ನ ಕನ್ಸಿಡರ್ ಮಾಡ್ತೀವಿ ಅಂತ. ಈಗ 7 ವರ್ಷ ಆಗಿರೋರಿಗೆ ಗ್ಯಾರಂಟಿ ಇಲ್ಲ. 10 ವರ್ಷ ಆಗಿರೋರೇನೆ ಫುಲ್ ರೆಕ್ರೂಟ್ ಆಯ್ತು ಅಂದ್ರೆ 7 ವರ್ಷ ಆಗಿರೋರಿಗೆ ಕನ್ಸಿಡರ್ ಮಾಡಲ್ಲ. ಅವ್ರು ಸಿಗ್ಲಿಲ್ಲ ಅಂದ್ರೆ 7 ವರ್ಷ ಆಗಿರೋರು ಸೆಕೆಂಡ್ ಕನ್ಸಿಡರೇಷನ್ ಅವ್ರನ್ನ, ಆದ್ರೆ ಎಕ್ಸಾಮ್ ಮಾತ್ರ ಬರೆದಿರ್ಬೇಕು. ಪೂರ್ಣಗೊಳಿಸಿರುವ ಸದರಿ ಜ್ಯೇಷ್ಠತಾ ಪಟ್ಟಿಯಲ್ಲಿ ಹೆಸರಿರುವ, ಸೊ 7 ವರ್ಷ ಆಗಿರೋರು ಕೂಡ ಜ್ಯೇಷ್ಠತಾ ಪಟ್ಟಿಯಲ್ಲಿ ಹೆಸರಿರ್ಬೇಕು. ಪ್ರಸ್ತುತ ಬೋಧಿಸುತ್ತಿರುವ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ 50, ಇವರು ಕೂಡ ತಾವೇನ್ ಟೀಚ್ ಮಾಡ್ತಿರ್ತಾರೆ ಅದರಲ್ಲಿ 50% PG ನಲ್ಲಿ, ಸ್ನಾತಕೋತ್ತರ ಪದವಿ MA ಅಥವಾ MSc ನಲ್ಲಿ 50% ಆಗಿರ್ಬೇಕು. ಅಥವಾ ಬೇರೆ ಇನ್ಯಾವುದಾದ್ರೂ ಅವರು ಪದವಿ ಹಂತದಲ್ಲಿ ಅಧ್ಯಯನ ಮಾಡಿದ ಯಾವ್ದಾದ್ರು ಐಚ್ಛಿಕ ವಿಷಯ, ಅವರು ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ಹಿಸ್ಟ್ರಿ ಆಗಿರ್ಬೋದು, ಬೇರೆ ಯಾವ್ದಾದ್ರು ಅವರು ಇಂಗ್ಲಿಷ್ ಆಗಿರ್ಬೋದು ಮಾಡಿದ್ರೆ ಅಂತವ್ರಿಗೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲ ನಾನು ಕನ್ನಡನೂ ಮಾಡಿದ್ದೀನಿ, ಹಿಸ್ಟ್ರಿ ಕನ್ನಡನೂ MA ಮಾಡಿದೀನಿ, ಹಿಸ್ಟ್ರಿನೂ MA ಮಾಡಿದೀನಿ ಅನ್ನೋರು ಕೂಡ ಬರೀಬಹುದು. 2 ಸೆಷನ್ ಇರುತ್ತೆ. ಲ್ಯಾಂಗ್ವೇಜಸ್ ಮಾರ್ನಿಂಗ್, 4 ಸಬ್ಜೆಕ್ಟ್ ಆಫ್ಟರ್ನೂನ್ ಇರುತ್ತೆ. 2 ಸೆಷನ್ ಅಲ್ಲಿ ಎಕ್ಸಾಮ್ ಅನ್ನ ಬರೀಬಹುದು. ಓಕೆ, ಪತ್ರಿಕೆಯಲ್ಲಿ ನಿಗದಿಪಡಿಸಿದ ಕನಿಷ್ಠ ಅಂಕ ಎಷ್ಟು? 50%, ಅಂದ್ರೆ 100ಕ್ಕೆ 50% ಅಥವಾ 50 ಅಂಕಗಳನ್ನ ತಗೊಂಡಿರ್ಬೇಕು. ಕನಿಷ್ಠ ಅಂಕಗಳನ್ನು ಗಳಿಸಿದ ಶಿಕ್ಷಕರನ್ನು ಮಾತ್ರ ಪದವಿ ಪೂರ್ವ ಉಪನ್ಯಾಸಕರ ಹುದ್ದೆಯ ಪಟ್ಟಿಗೆ ಅರ್ಹರಾದ ಶಿಕ್ಷಣ ಪಟ್ಟಿಗೆ ಪರಿಗಣಿಸಲಾಗುವುದು. ಇದು ಆಲ್ರೆಡಿ ಹೇಳಿದ್ದೇನೆ. ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಈ schooleducation.karnataka.gov.in ಇಲ್ಲಿ ಹೋದ್ರೆ ನಿಮಗೆ ಅವಕಾಶ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಮಾಡುವುದು. ಸೊ ಸ್ಕೂಲ್ ಎಜುಕೇಶನ್ ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫಸ್ಟ್, ಆ ನಂತರ ಲಾಗಿನ್ ಆಗ್ತೀವಿ. ಫಸ್ಟ್ ರಿಜಿಸ್ಟ್ರೇಷನ್, ಆ ನಂತರ ಲಾಗಿನ್. ಅಂದ್ರೆ ಈ ವೆಬ್ಸೈಟ್ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್, ಅಲ್ಲಿ ಬೇಸಿಕ್ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಇದೆಲ್ಲ ಕೇಳುತ್ತೆ. ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಆ ನಂತರ ನಿಮ್ ಯೂಸರ್ ID ಪಾಸ್ವರ್ಡ್ ಸಿಗುತ್ತೆ. ಆ ನಂತರ ಲಾಗಿನ್ ಆಗಿ ಅರ್ಜಿಯನ್ನ ಹಾಕಬಹುದು. ಇಲ್ಲಿ ಸಿಗುವಂತಹ ಯೂಸರ್ ID ಪಾಸ್ವರ್ಡ್ ಏನಿರುತ್ತೆ ಅದನ್ನ ನೀವು ಲಾಗಿನ್ ಆಗೋದಕ್ಕೆ ಇನ್ ಫ್ಯೂಚರ್ ಯು ಕ್ಯಾನ್ ಯೂಸ್. ಸೊ ಇದನ್ನ ಯಾರಿಗೂ ಕೂಡ ಹೇಳ್ಬಾರ್ದು, ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೋಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಡಿಸೆಂಬರ್ 29, ಜನವರಿ 28ಕ್ಕೆ ಮುಗಿಯುತ್ತೆ ಅರ್ಜಿ ಸಲ್ಲಿಸೋ ದಿನಾಂಕ. ಎಕ್ಸಾಮು 22 ಫೆಬ್ರವರಿ ಇರುತ್ತೆ. ಓಕೆ, ಇಲ್ಲಿ ನೋಡಿ ಹೇಳ್ತಿದ್ದಾರೆ ಅವರು, ಭಾವಚಿತ್ರವನ್ನ 50 KB ಮೀರದಂತೆ ಕಪ್ಪು ಶಾಹಿಯಲ್ಲಿ ಮಾಡಿರುವ ಸಹಿಯನ್ನು 40 KB. ಸೊ ನಿಮ್ಮ ಫೋಟೋ ಏನಿರುತ್ತೆ ಅದು 50 KB ಒಳಗಿರ್ಬೇಕು. ಮತ್ತೆ ಬ್ಲಾಕ್ ಪೆನ್ ಅಲ್ಲೇ ಸೈನ್ ಮಾಡಿರ್ಬೇಕು. ಅದು ಜ್ಞಾಪಕ ಇಟ್ಕೊಳ್ಳಿ, ಬ್ಲಾಕ್ ಪೆನ್ ಅಲ್ಲೇ ಸಹಿ ಮಾಡಿರುವುದನ್ನ 40 KB ಮೀರಬಾರ್ದು, ವಿದಿನ್ 40 KB ಇರ್ಬೇಕು.
ಕಿಲೋಬೈಟ್ಸ್ ಇರಬೇಕು ಅಂತಹ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅಭ್ಯರ್ಥಿಯ ಭಾವಚಿತ್ರ ಸಹಿ ಹಾಗೂ ಹೆಸರು ತಾಳೆ ಆಗದಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದಿಲ್ಲ. ಇದು ಸಾಮಾನ್ಯ ಸಮಸ್ಯೆ ಏನ್ ಬರಲ್ಲ. ನೆಕ್ಸ್ಟ್, ಸಹ ಶಿಕ್ಷಕರು ಅತ್ಯಂತ ಜಾಗೃತೆಯಿಂದ ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಒಂದ್ಸಲ ಸಬ್ಮಿಟ್ ಮಾಡಾದ್ಮೇಲೆ ಯಾವುದೇ ತಿದ್ದುಪಡಿಗೆ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಆನ್ಲೈನ್ ಅರ್ಜಿಯನ್ನ ಮಾತ್ರ ಸ್ವೀಕರಿಸಲಾಗುತ್ತೆ. ಸೊ ಆನ್ಲೈನ್ ಅರ್ಜಿಯನ್ನ ಹಾಕಿ ಮುಂದೆ ಕಚೇರಿಗೆ ಪತ್ರ ವ್ಯವಹಾರಕ್ಕೆ ಬೇಕಾದಾಗ ತಮ್ಮ ಬಳಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಇಟ್ಕೊಂಡಿರ್ಬೇಕು, ಪ್ರಿಂಟ್ ತೆಗೆದು. ನೀವು ಪ್ರತಿ ಬಾರಿ ಲಾಗಿನ್ ಆಗಿ ಏನಾದ್ರು ಚೇಂಜ್ ಮಾಡಕ್ಕೋ ಅಥವಾ ಏನೇನೋ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ, ಅದ್ರಲ್ಲಿ ಒಂದು 4-5 ಸ್ಟೆಪ್ಸ್ ಇರುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಪ್ರತಿ ಬಾರಿ ಲಾಗಿನ್ ಆದಾಗ್ಲೂ ಲಾಗ್ಔಟ್ ಆಗೋದನ್ನ ಮರಿಬಾರ್ದು. ಲಾಗ್ಔಟ್ ಕಂಪಲ್ಸರಿ ಆಗಿ, ಯಾಕಂದ್ರೆ ನಿಮ್ಮ ಲಾಗಿನ್ ಪಾಸ್ವರ್ಡ್ ಬೇರೆಯವ್ರಿಗೆ ಗೊತ್ತಾದ್ರೆ ಅವ್ರು ಹೋಗಿ ನಿಮ್ಮ ಇನ್ಫಾರ್ಮೇಶನ್ ನ ಆರ್ಡರ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಓಕೆ, ನಿಮ್ ಏನಾದ್ರು ಮೀಸಲಾತಿಯನ್ನ ಕೋರ್ತಿದ್ದೀರಾ ಅಂತಂದ್ರೆ ಅದು ಮೀಸಲಾತಿ ಏನೇನು, ರೋಸ್ಟರ್ 371J ಮೀಸಲಾತಿ, ವಿಶೇಷ ಚೇತನ ಮೀಸಲಾತಿ ಕುರಿತಾಗಿ ಸೇವಾ ಪುಸ್ತಕದಲ್ಲಿ ದೃಢೀಕೃತವಾಗಿರಬೇಕು. ಸೊ ನೀವು ವಿಶೇಷ ಚೇತನ ಅಥವಾ 371J ಇದನ್ನ ನೀವು ಕೇಳೋದಾದ್ರೆ ಅದು ನಿಮ್ಮ SR ಬುಕ್ ಅಲ್ಲಿ ಅದು ರಿಜಿಸ್ಟರ್ ಆಗಿರ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರಗಳನ್ನ ಹಾಗೂ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತ ಅಂಕಪಟ್ಟಿ ಪ್ರಮಾಣ ಪತ್ರಗಳು ಶಿಕ್ಷಕರು ಹೊಂದಿರಬೇಕು. ಪ್ರಮಾಣ ಪತ್ರ ಪ್ಲಸ್ ನಿಮ್ದು PGದು ಮಾರ್ಕ್ಸ್ ಕಾರ್ಡು, ಕಾನ್ವೊಕೇಶನ್ ಎಲ್ಲ ಹೊಂದಿರ್ಬೇಕಾಗುತ್ತೆ. ಅದು ಪರಿಶೀಲನೆಗೆ ಒಳಪಡಿಸಿದಾಗ ಕಡ್ಡಾಯವಾಗಿ ನೀವು ಹಾಜರಿಪಡಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಈಗ ಪರೀಕ್ಷೆ ಯಾವ 2 ಸೆಷನ್ ಅಲ್ಲಿ ಅಧಿವೇಶನ, 2 ಅಧಿವೇಶನಗಳಲ್ಲಿ ನಡೆಯುತ್ತೆ. ಒಂದು ಪೂರ್ವಾಹ್ನ ಮಾರ್ನಿಂಗು, ಇನ್ನೊಂದು ಅಪರಾಹ್ನ. ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಸಂಸ್ಕೃತ ಪೂರ್ವಾಹ್ನ ಅಂದ್ರೆ ಮಾರ್ನಿಂಗು ಬೆಳಗ್ಗೆ 9:30 ಇಂದ 12 ಗಂಟೆವರೆಗೂ ನಡೆಯುತ್ತೆ. ಸೆಕೆಂಡ್ ಸೆಷನ್ ಅಲ್ಲಿ ಅಪರಾಹ್ನ ಆಫ್ಟರ್ನೂನು ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಗಣಿತ, ಜೀವಶಾಸ್ತ್ರ ಅಪರಾಹ್ನ ಮಧ್ಯಾಹ್ನ 2 ಅದೇ ದಿನ 2 ಗಂಟೆಯಿಂದ 4:15 ಯಾವತ್ತು ಎಕ್ಸಾಮು 22/2/26 ಫೆಬ್ರವರಿ 22ನೇ ತಾರೀಕು ಇರುತ್ತೆ. ಸೊ ಉದಾಹರಣೆಗೆ ಇವಾಗ ಯಾರೋ ಇಂಗ್ಲಿಷ್ ಅಲ್ಲಿ ನೀವು ಟೀಚ್ ಮಾಡ್ತಿರ್ತೀರಾ, ಇಲ್ಲಿ ಎಕನಾಮಿಕ್ಸ್ ಅಲ್ಲಿ MA ಮಾಡಿರ್ತೀರಾ. ಸೊ ನೀವ್ ಎರಡಕ್ಕೂ ಕೂಡ ಬರಿಬಹುದು, ಇಂಗ್ಲಿಷ್ಗೂ ಬರಿಬಹುದು, ಎಕನಾಮಿಕ್ಸ್ಗೂ ಬರಿಬಹುದು. 2 ಸೆಷನ್ಗೆ ನೀವು ಅಪಿಯರ್ ಆಗ್ಬಹುದು. ಬಟ್ 2 ಸೆಷನ್ ಅಲ್ಲಿ MA ಆಗಿರ್ಬೇಕು. ಇಂಗ್ಲಿಷ್ ಅಲ್ಲೂ MA ಆಗಿರ್ಬೇಕು, 50% ಇರಬೇಕು. ಅರ್ಥಶಾಸ್ತ್ರದಲ್ಲೂ MA ಆಗಿರ್ಬೇಕು, 50% ಇರಬೇಕು PG ನಲ್ಲಿ. ವಿಶೇಷ ಸೂಚನೆ, ಒಂದಕ್ಕಿಂತ ಹೆಚ್ಚಿನ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಶಿಕ್ಷಕರು ತಾನು ಬಡ್ತಿ ಬಯಸಿದಲ್ಲಿ ಅಂತವರಿಗೆ 2 ಅವಧಿಗಳಲ್ಲಿ ನೋಡಿ, 2 ಅವಧಿಗಳಲ್ಲಿ ಮಾರ್ನಿಂಗ್ ಸೆಷನ್, ಆಫ್ಟರ್ನೂನ್ ಸೆಷನ್ ಎರಡರಲ್ಲೂ ಕೂಡ ನೀವು ಬರೀಬಹುದು. ಯಾವ್ದ್ರಲ್ಲಿ ನೀವು ಎಲಿಜಿಬಲ್ ಆಗ್ತಿರೋ ಅದ್ರಲ್ಲಿ ಪ್ರಮೋಷನ್ ತಗೋತೀರಾ. ಆದರೆ ಎರಡರಲ್ಲೂ ಕೂಡ PG ಆಗಿರ್ಬೇಕು, 50% ಆಗೋ ಸ್ಕೋರ್ ಮಾಡಿರ್ಬೇಕು. ನೆಕ್ಸ್ಟ್, ಯಾವ ವಿಷಯದ ಮೇಲೆ ಸಿಲೆಬಸ್ ಏನು, ಅಂಕಗಳು ಹೇಗೆ ಕೊಡ್ತಾರೆ ಅಂತಂದ್ರೆ ವಿವರಣಾತ್ಮಕ ಪ್ರಶ್ನೆಗಳು, ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಇರುತ್ತೆ. ಅಂಡ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಗರಿಷ್ಠ 100 ಅಂಕಗಳನ್ನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ನಿಗದಿಪಡಿಸಲಾಗಿದೆ. ಆದ್ರೆ 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಏನೇನು, ಪಠ್ಯವಸ್ತುವಿನ ಬಳಕೆಯಲ್ಲಿರುವ ಚಾಲ್ತಿಯಲ್ಲಿರುವ ಪಠ್ಯವಸ್ತು ಯಾವ್ದಾದ್ರು ಅಂದ್ರೆ ಫಸ್ಟ್ PUC 40%. ಅಂದ್ರೆ ಫಸ್ಟ್ PUCಗೆ ಉದಾಹರಣೆಗೆ ನೀವು ಕನ್ನಡ ಟೀಚ್ ಮಾಡ್ತಿರ್ತೀರಾ, ಅಥವಾ ಎಕನಾಮಿಕ್ಸ್ ಟೀಚ್ ಮಾಡ್ತೀರಾ, ಅಥವಾ ಫಿಸಿಕ್ಸ್ ಟೀಚ್ ಮಾಡ್ತೀರಾ. ಫಿಸಿಕ್ಸ್ ಇಲ್ಲ, ಗಣಿತ ಅಥವಾ ಜೀವಶಾಸ್ತ್ರ ಅಥವಾ ಇಂಗ್ಲಿಷು ಯಾವ್ದನ್ನ ಟೀಚ್ ಮಾಡ್ತಿರ್ತೀರೋ ಆ ಸಬ್ಜೆಕ್ಟ್ ಫಸ್ಟ್ PUC ಏನು ಪ್ರಿಸ್ಕ್ರೈಬ್ಡ್ ಇದೆ ಅದರಿಂದ 40%. ದ್ವಿತೀಯ PUC ನಿಮ್ಮ ಸಬ್ಜೆಕ್ಟ್ ಇಂದ 40 ಅಂಕ ಅಥವಾ 40ರಷ್ಟು. ಸ್ನಾತಕೋತ್ತರ ಪದವಿ ನಿಮ್ಮ PG ಅದರಿಂದ 20% ಅನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ 20 ಅಂಕಗಳಿಗೆ PG ಮಾರ್ಕ್ಸ್ ಇರುತ್ತೆ. ಫಸ್ಟ್ PUC 40 ಮಾರ್ಕ್ಸ್, ಸೆಕೆಂಡ್ PUC 40 ಮಾರ್ಕ್ಸ್, PG 20 ಮಾರ್ಕ್ಸ್ ಇರುತ್ತೆ. ವಿಶೇಷ ಸೂಚನೆ, ಅರ್ಹತೆಗಾಗಿ ವಿಷಯವಾರು ಪತ್ರಿಕೆಯಲ್ಲಿ 100 ಅಂಕಗಳಿಗೆ 50 ಅಂಕಗಳನ್ನ ಪಡೆಯತಕ್ಕದ್ದು. ನೋಡಿ, 100 ಅಂಕಗಳಿಗೆ 50 ಅಂಕ ಎಲಿಜಿಬಿಲಿಟಿ. 50 ಅಂಕ ಮೇಲ್ ಬಂದ್ರೇನೆ ನೀವು ಲಿಸ್ಟ್ ಅಲ್ಲಿ ಇರಕ್ ಸಾಧ್ಯ. ಆಮೇಲೆ ಇನ್ ಆಗ್ತೀರಾ ಔಟ್ ಆಗ್ತೀರಾ ಸೆಕೆಂಡ್ರಿ. ಬಟ್ ಲಿಸ್ಟ್ ಅಲ್ಲಿ ಹೆಸರು ಬರ್ಬೇಕು ಅಂದ್ರೆ 50 ಅಂಡ್ ಎಬೋ ಇರ್ಬೇಕಾಗುತ್ತೆ. ಇನ್ನೊಂದು ವಿಶೇಷ ಸೂಚನೆ, ಪ್ರವರ್ಗಗಳ ಮೀಸಲಾತಿ ಅನ್ವಯಿಸುವುದಿಲ್ಲ. ನೀವು ಪ್ರವರ್ಗ ಪ್ರವರ್ಗ 1, 2, 3 ಕ್ಯಾಟಗರಿ 1 SC ST ಯಾವುದು ಅನ್ವಯಿಸೋದಿಲ್ಲ. ಅರ್ಜಿ ಸಲ್ಲಿಸಿದ ಎಲ್ಲಾ ಸಹ ಶಿಕ್ಷಕರು ಕನಿಷ್ಠ 50 ಅಂಕಗಳನ್ನ ಗಳಿಸುವುದು ಕಡ್ಡಾಯ. ಎಲ್ರಿಗೂ ಎಕ್ಸಾಮ್ ಬರಿ ಪ್ರಮೋಷನ್ ಆಗು ಅನ್ನುವಂತೆ ಇದೆ ಈ ಎಕ್ಸಾಮ್. ಓಕೆ, ಈ ಪರೀಕ್ಷೆಯನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಮಾಡ್ತಾರೆ. ನೀವು ಜಿಲ್ಲೆಯನ್ನ ಅಪ್ಲಿಕೇಶನ್ ಹಾಕುವಾಗ್ಲೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಪ್ರವೇಶ ಪತ್ರವನ್ನ ಆ ದಿನಾಂಕವನ್ನು ಕೊಟ್ಟಿದ್ದಾರೆ. 12ನೇ ತಾರೀಕು ಫೆಬ್ರವರಿ 12ನೇ ತಾರೀಕಿಂದ 22ನೇ ತಾರೀಕಿನವರೆಗೂ ಕೂಡ ನೀವು ವೆಬ್ಸೈಟ್ ನಲ್ಲಿ, ಇಲಾಖಾ ವೆಬ್ಸೈಟ್ ದಟ್ ಈಸ್ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಅಲ್ಲಿ ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ನಿಮ್ಮ ಏನು ಕ್ರೆಡೆನ್ಶಿಯಲ್ ಇರುತ್ತಲ್ಲ, ಲಾಗಿನ್ ID ಅಂಡ್ ಪಾಸ್ವರ್ಡ್, ಅದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಪ್ರವೇಶ ಪತ್ರವನ್ನ ತೆಗೆದುಕೊಳ್ಬಹುದಾಗಿದೆ. ಸೊ ಎಕ್ಸಾಮ್ 22ನೇ ತಾರೀಕು ಇರುತ್ತೆ. ಮಾರ್ನಿಂಗ್ ಸೆಷನ್ ಅಂಡ್ ಆಫ್ಟರ್ನೂನ್ ಸೆಷನ್. ಆಫ್ಟರ್ನೂನ್ ಬೆಳಗ್ಗೆ 9:30 ಇಂದ 12 ಗಂಟೆಗೆ. ಅದಾದ ನಂತರ 2 ಗಂಟೆಗಳ ಗ್ಯಾಪ್
2 to 4:30 2.5 ಗಂಟೆಗಳ ಸಮಯ ನಿಗದಿ ಮಾಡಲಾಗಿದೆ. ಓಕೆ, ನೀವೇನಾದ್ರೂ ವಿಶೇಷ ಚೇತನ ಉಳ್ಳವರಾಗಿದ್ರೆ ಅವರಿಗೆ ಪ್ರತಿ ಗಂಟೆಗೆ 20 ನಿಮಿಷ ಎಕ್ಸ್ಟ್ರಾದಂತೆ ಒಟ್ಟು 50 ನಿಮಿಷಗಳು ಎಕ್ಸ್ಟ್ರಾ ಸಮಯ ಸಿಗುತ್ತೆ, ಅವ್ರಿಗೆ ಹೆಚ್ಚುವರಿ ಸಮಯ ಸಿಗುತ್ತೆ, ಅವ್ರು ಬರೀಬಹುದು. ಸೊ ಆಲ್ರೆಡಿ ಹೇಳಿದೆ, ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, 100 ಮಾರ್ಕ್ಸ್ ಇರುತ್ತೆ, 2.5 ಗಂಟೆ ಸಮಯ. ಇನ್ನ ಮಾಧ್ಯಮವನ್ನ ನೋಡೋದಾದ್ರೆ ಮಾಮೂಲಿ ಭಾಷಾ ವಿಷಯಗಳು ಯಾವ್ಯಾವ ಭಾಷೆಲಿ ಇರುತ್ತೋ ಅದೇ, ಕನ್ನಡನೇ, ಇಂಗ್ಲಿಷ್ ಸಂಸ್ಕೃತ ಅಲ್ಲೇ ಇರುತ್ತೆ. ಆದ್ರೆ ನಿಮ್ಮ ಕೋರ್ ಸಬ್ಜೆಕ್ಟ್ ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಇರುತ್ತೆ. ಇಲ್ಲೊಂದು ಅಂಶ ಗಮನಿಸ್ಬೇಕು, ಕನ್ನಡಕ್ಕೆ ಭಾಷಾಂತರಿಸಿರುವುದರಿಂದ ತರ್ಜಿಮೆಯಲ್ಲಿ ದೋಷವಿದ್ದಲ್ಲಿ ಮೂಲ ಪ್ರಶ್ನೆಯಾದ ಆಂಗ್ಲ ಭಾಷೆಯನ್ನ ಓದಿಕೊಂಡು ಅರ್ಥೈಸಿಕೊಂಡು ಉತ್ತರಿಸುವುದು. ಎಂತ ಅನ್ಯಾಯ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಥಮ ಭಾಷೆ, ಕನ್ನಡಕ್ಕೆ ಆದ್ಯತೆ ಇಲ್ಲ, ಆಂಗ್ಲ ಭಾಷೆಗೆ ಆದ್ಯತೆ, ಇದೇ ಮೂಲ ಅಂತ. ಏನೇ ಕನ್ನಡದಲ್ಲಿ ಯಾವ್ದೇ ಭಾಷೆಯಲ್ಲಿ ತಪ್ಪಿದ್ರು ಇಂಗ್ಲಿಷ್ ಮೀಡಿಯಂ ಇಸ್ ಫೈನಲ್ ಅಂತಾರೆ. ಆದ್ರೆ ಕನ್ನಡದಲ್ಲಿ ಅದ್ರಲ್ಲಿ ಸಮಸ್ಯೆ ಬರಲ್ಲ, ಭಾಷೆಯಲ್ಲಿ ಸಮಸ್ಯೆ ಬರಲ್ಲ, ಸಮಸ್ಯೆ ಬರೋದು ಕೋರ್ ಸಬ್ಜೆಕ್ಟ್ ಅಲ್ಲಿ. ಓಕೆ, ಇದು ಒಂದೇ ಎಕ್ಸಾಮ್ ಅಂತ ಅಲ್ಲ, ಯಾವ್ದೇ KPSC KE ಎಕ್ಸಾಮ್ಗೆ ಇದಂತೂ ನಿಜವಾಗ್ಲೂ ರಿಯಲಿ ವೆರಿ ಬ್ಯಾಡ್. ಇಂಗ್ಲಿಷ್ ಅಲ್ಲಿ ಏನ್ ಬರುತ್ತೋ ಪ್ರಶ್ನೆ ಪತ್ರಿಕೆ ಅದೇ ಫೈನಲ್ ಅಂತಾರೆ. ಕನ್ನಡ ನಾವು ಈ ಸಲ KS ಅಂತೂ 2 ಸಲ ಎಕ್ಸಾಮ್ ಆಗಿದೆ. ಅದಕ್ಕೇನೆ KS ನಲ್ಲಿ ಸುಮಾರು 60% ಗಿಂತ ಜಾಸ್ತಿ ದೋಷ ಇತ್ತು, ಪ್ರಶ್ನೆಗಳಲ್ಲೇ ದೋಷ ಇತ್ತು. ಆ ಇಂಗ್ಲಿಷ್ ಅನ್ನ ತಗೊಂಡೋಗಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ, ಆ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಒಂದಕ್ಕೊಂದು ತಾಳೆನೆ ಆಗ್ತಾ ಇಲ್ಲ, ಪ್ರಶ್ನೆನೇ ಅರ್ಥ ಆಗ್ತಿಲ್ಲ. ಅವ್ರಂತಾರೆ ಇಂಗ್ಲಿಷೇ ಫೈನಲ್ ಅಂತ. ಫಸ್ಟ್ ಟೈಮ್ ಅದಕ್ಕೆ ಎಕ್ಸಾಮ್ ಕೊಟ್ರು, ಸೆಕೆಂಡ್ ಎಕ್ಸಾಮ್ ಅಲ್ಲೂ ಕೂಡ ಅದೇ ಪ್ರಾಬ್ಲಮ್ನೇ ಆಯ್ತು. ಮತ್ತಲ್ಲೇ ಪ್ರಶ್ನೆಗಳು ತಪ್ಪು. ಇಂಗ್ಲಿಷ್ ಮೀಡಿಯಂ ಅವ್ರು ಬೇಗ ಓದ್ಕೊಂಡು ಆನ್ಸರ್ ಮಾಡ್ಬಿಡ್ತಾರೆ. ಕನ್ನಡ ಮೀಡಿಯಂ ಅವ್ರು ಕನ್ನಡದಲ್ಲಿ ಪ್ರಶ್ನೆ ಓದಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಓದಿ ಅದನ್ನ ಮತ್ತೆ ಕನ್ನಡಕ್ಕೆ ಬಂದು ಎಷ್ಟು ಸಮಯ ವೇಸ್ಟ್ ಆಗುತ್ತೆ ನೋಡಿ. ಫಸ್ಟ್ ಕನ್ನಡದಲ್ಲಿ ಓದೋಕೆ ಅರ್ಥ ಆಗಿಸ್ಕೋಬೇಕು, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಇಂಗ್ಲಿಷ್ ಟ್ರೈ ಮಾಡ್ಬೇಕು, ಮತ್ತೆ ಕನ್ನಡದಲ್ಲಿ ಬಂದು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು. ಸೊ ಇದು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಹಣೆಬರ, ಏನ್ ಮಾಡಕ್ಕಾಗಲ್ಲ. ಸೊ ನೋಡೋಣ ಯಾರು ಇದನ್ನ ಬದಲಾವಣೆ ಮಾಡ್ತಾರೆ ಅಂತ. ನೆಕ್ಸ್ಟ್ ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ ಹೇಗಿರುತ್ತೆ? ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನುಭವಿ ಮತ್ತು ವಿಷಯ ಪರಿಣಿತ ಮೌಲ್ಯಮಾಪಕರಿಂದ ಕೈಗೊಳ್ಳಲಾಗುವುದು. ಪ್ರತಿಯೊಂದು ಉತ್ತರ ಪತ್ರಿಕೆಯನ್ನು ಕನಿಷ್ಠ 2 ಮೌಲ್ಯಮಾಪಕರು ಮೌಲ್ಯಮಾಪನ ಮಾಡ್ತಾರೆ. 2 ಮೌಲ್ಯಮಾಪಕರು ನೀಡುವ ಅಂಕಗಳನ್ನು ಒಟ್ಟುಗೂಡಿಸಿ ಸರಾಸರಿ ಅಂಕಗಳನ್ನ ಮೆರಿಟ್ಗೆ ಪರಿಗಣಿಸಲಾಗುವುದು. 2 ವ್ಯಾಲ್ಯೂಯೇಷನ್ ಮಾಡಿಸ್ತಾರೆ, 2 ನೀಡಿರೋ ಅಂಕಗಳನ್ನ ಸರಾಸರಿ ತಗೊಂಡು, ಒಬ್ರು 100ಕ್ಕೆ 80 ಕೊಡ್ಬೋದು, ಒಬ್ರು 70 ಕೊಡ್ಬೋದು, ಅದ್ರ ಸರಾಸರಿಯನ್ನ ತಗೊಂಡು ಮೆರಿಟ್ಗೆ ಕನ್ಸಿಡರ್ ಮಾಡ್ತಾರಂತೆ. ಓಕೆ, ಇಲ್ಲಿ ಯಾವುದೇ ಮರು ಎಣಿಕೆ, ಮರು ಮೌಲ್ಯಮಾಪನ ನಾವೆಲ್ಲ ಟೀಚರ್ಸ್ ಮತ್ತೆ ರೀಕೌಂಟ್ ರಿವ್ಯಾಲ್ಯೂಯೇಷನ್ ನೋ ಸ್ಕೋಪ್ ಫಾರ್ ರಿವ್ಯಾಲ್ಯೂಯೇಷನ್. ಮರು ಮೌಲ್ಯಮಾಪನಕ್ಕೆ, ಮರು ಎಣಿಕೆಗೆ, ಆಕ್ಷೇಪಣೆ ಸಲ್ಲಿಕೆಗೆ ಯಾವುದೇ ಅವಕಾಶ ಇರೋದಿಲ್ಲ. ಜೆರಾಕ್ಸ್ ಪ್ರತಿ ಪಡೆಯೋದು, ಜೆರಾಕ್ಸ್ ಪ್ರತಿ ಏನಕ್ಕೂ ಅವಕಾಶ ಇಲ್ಲ ಅಷ್ಟೇ. ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಲ್ಲಿ ತಪ್ಪುಗಳಿದ್ದಲ್ಲಿ, ಮುದ್ರಣ ದೋಷದಿಂದ ತಪ್ಪುಗಳಿದ್ದಲ್ಲಿ ವಿಷಯ ಪರಿಣಿತರ, ಉದಾಹರಣೆಗೆ ಪ್ರಶ್ನೆನೇ ತಪ್ಪಾಗ್ಬಿಡುತ್ತೆ ಇಂಗ್ಲಿಷ್ ಅಲ್ಲೇ ಅನ್ಕೊಳ್ಳಿ, ಇಂಗ್ಲಿಷ್ ವರ್ಷನ್ ಅಲ್ಲೇನೆ ಕ್ವೆಶ್ಚನ್ ಇಟ್ ಸೆಲ್ಫ್ ಇಸ್ ರಾಂಗ್, ದೆನ್ committee will be formed as the committee says the question is wrong ಅಂತ ಡಿಸೈಡ್ ಆದ್ರೆ, ಪ್ರಶ್ನೆ ತಪ್ಪಾಗಿದೆ ಅಂತ ಅಂದ್ರೆ ಆ ಪ್ರಶ್ನೆಯನ್ನ ಡಿಲೀಟ್ ಮಾಡಲಾಗುತ್ತೆ. ಪ್ರಶ್ನೆ ಇವಾಗ 100ರಲ್ಲಿ 2 ಪ್ರಶ್ನೆ ತಪ್ಪು ಅಂದ್ರೆ 98 ಪರಿಗಣನೆ ತಗೊಳ್ಳಲಾಗುತ್ತೆ. ನೀವು 98ರಲ್ಲಿ 98 ನಿಮ್ ಮಾರ್ಕ್ಸ್ ಎಷ್ಟು ಅಂತ ಡಿಸೈಡ್ ಮಾಡಲಾಗುತ್ತೆ. ಯಾವುದೇ ಕೃಪಾಂಕ ಇರೋದಿಲ್ಲ, ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತದೆ ಅರ್ಹತಾ ಪಟ್ಟಿ ಸಿದ್ಧಪಡಿಸುವಿಕೆ ಮತ್ತು ಪ್ರಕಟಣೆ ಹೇಗಿರುತ್ತೆ ಅಂದ್ರೆ, ಆಲ್ರೆಡಿ ಹೇಳಿದಾಗೆ 10 ವರ್ಷ ಆಗಿರ್ಬೇಕು, ಮಿನಿಮಮ್ 50 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು ಮಿನಿಮಮ್. ಇವ್ರು 10 ವರ್ಷ ಕಂಪ್ಲೀಟ್ ಮಾಡಿ 50% ಅನ್ನ ತಗೊಂಡಿರುವಂತಹ ಶಿಕ್ಷಕರು ಸಿಗದೇ ಇದ್ದ ಸಂದರ್ಭದಲ್ಲಿ 7 ವರ್ಷ ಸೇವೆಯನ್ನ ಕಂಪ್ಲೀಟ್ ಮಾಡಿರೋರು 7 and above, 7 ವರ್ಷಕ್ಕಿಂತ ಹೆಚ್ಚು, 7, 8, 9 ವರ್ಷ ಸೇವಾವಧಿಯನ್ನ ಕಂಪ್ಲೀಟ್ ಮಾಡಿರೋರು ಕೂಡ ಈಗಲೇ ಎಕ್ಸಾಮ್ ಬರೀಬಹುದು. ಅವ್ರು ಸಿಗ್ಲಿಲ್ಲ ಅಂದ್ರೆ ಇವರನ್ನ ಕನ್ಸಿಡರ್ ಮಾಡ್ತಾರೆ ಅಂತ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಕ್ಸಾಮ್. ಅರ್ಹತಾ ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿಯನ್ನ ನೀಡುವುದಿಲ್ಲ. ಇದು 1 ಟೈಮ್ ಅಷ್ಟೇ. ಈ ಪರೀಕ್ಷೆ ನಡೆಸೋದು ಒಂದೇ ಬಾರಿ, ಈ ಬಡ್ತಿಗೋಸ್ಕರ ಮಾತ್ರ. ಇದಕ್ಕೆ ಯಾವುದೇ ಸರ್ಟಿಫಿಕೇಟ್ ಇರೋದಿಲ್ಲ. TET ಕೊಟ್ಟ ಹಾಗೆ ಸರ್ಟಿಫಿಕೇಟ್ ಇರೋದಿಲ್ಲ. ಅಂಡ್ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು, ಆಫ್ಲೈನ್ಗೆ ಅವಕಾಶ ಇರೋದಿಲ್ಲ. ಅಂಚೆ ಇಮೇಲ್ ಅದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇಷ್ಟು. ಇನ್ನ ಪ್ರಮುಖ ದಿನಾಂಕಗಳು ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆನ್ಲೈನ್ 29 ಇದೇ ತಿಂಗಳ 29ರಿಂದ ಶುರುವಾಗುತ್ತೆ, ಜನವರಿ 28ಕ್ಕೆ ಕ್ಲೋಸ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ವರೆಗೂ ಕಾಯೋದು ಬೇಡ, ನೀವು ಈಗ್ಲೇನೆ
ಅರ್ಜಿ ಹಾಕೋದಕ್ಕೆ 29ನೇ ಅರ್ಜಿ ಹಾಕೋದಕ್ಕೆ ಶುರು ಮಾಡಿ. ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ಸ್ ಇಲ್ಲ ಅಂದ್ರೆ, ಅಥವಾ ನೀವು ಇನ್ನೂ ಕಾನ್ವೊಕೇಶನ್ ತಗೊಂಡು, ಕೆಲವರು PG ಆಗಿರುತ್ತೆ, ಕಾನ್ವೊಕೇಶನ್ ತಗೊಂಡಿರಲ್ಲ, ಮಾಡಿಸ್ಕೊಂಡಿರುತ್ತೆ, ಅಥವಾ ವಿಶೇಷ ಚೇತನರು ನಿಮ್ಮ ಇಲ್ಲ ಅಂದ್ರೆ, ನಿಮ್ಗೆ ಪ್ರಮಾಣ ಪತ್ರಗಳಿಲ್ಲ ಅಂದ್ರೆ ಅದನ್ನ ಒದಗಿಸ್ಕೊಳ್ಳಿ, ಬೇಗ ರೆಡಿ ಮಾಡ್ಕೊಳ್ಳಿ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಫೆಬ್ರವರಿ 12ರಿಂದ 22 ಎಕ್ಸಾಮ್ ಇರುತ್ತೆ, ಆ ದಿನದವರೆಗೂ ಅವಕಾಶ ಇದೆ. ಪರೀಕ್ಷಾ ದಿನಾಂಕ 22/2/26. ಸೊ ಇದು ಪ್ರಮೋಷನ್ಗೆ ಹೊರಡಿಸಿರ್ತಕ್ಕಂತಹ ಅಧಿಸೂಚನೆ. ಆಲ್ ದಿ ಬೆಸ್ಟ್ ಎಲ್ರಿಗೂ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.